ಲೆಫ್ಟಾ ರೈಟಾ? ರೈಟ್ ಯೂಟರ್ನ್ ಮಾಡ್ಕೊಂಬರೋಣ. ಸೊ ಆ್ಯಕ್ಚುಲಿ ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಟಾಟಾ ಕಾರಲ್ಲಿ ಆರನ್ ಇಲ್ಲಿ ಪ್ರೆಸ್ ಮಾಡ್ತಾರೆ, ಹೌದು, ಕನ್ಫ್ಯೂಸ್ ಆಗ್ಬಿಡುತ್ತೆ. ಆ್ಯಕ್ಚುಲಿ ಆರನ್ ಇಲ್ಲಿ ಕಾರ್ನರಲ್ಲಿರುತ್ತೆ. ಇದು ಹೊಸ ಆಪ್ಷನ್ಸ್ ಬಿಟ್ಟಿರೋದು. ಹಳೆ ಕಾರ್ಗಳಲ್ಲಿ ಹೆಂಗಿದೆ ಗೊತ್ತಿಲ್ಲ ನನಗೆ. ಟಾಟಾ ಪಂಚಲ್ಲಿ ಇಲ್ಲಿ ರೈಟ್ ತಗೋಬೇಕಾ? ಇಲ್ಲ, ಸ್ಟ್ರೈಟ್. ಹಾಂ, ಟಾಟಾ ಪಂಚಲ್ಲಿ ಸೈಡ್ ಜಾವರನ್ ಇರೋದು. ಇಲ್ಲ ನೆಕ್ಸಾನ್ ಈ ಥರ ಸ್ಟೇರಿಂಗ್ ವೀಲಲ್ಲೆಲ್ಲ ಕಂಪ್ಲೀಟ್ ಹಿಂಗೆ ಇರೋದು. ನೆಕ್ಸಾನಲ್ಲೂ ಹಿಂಗೆ ಇದೆ. ಬ್ರೋ ನೀವು ಯಾವಾಗ ತಗೊಂಡಿದ್ದು ಈ ಕಾರು? ಆಯಿತು, ಒಂದು 8 ಮಂತ್ಸ್ ಆಯಿತು. 8 ಮಂತ್ಸಾ? ಎಷ್ಟು ಕಿಲೋಮೀಟರ್ ಓಡಿಸಿದ್ದೀರಾ? 1500 ಅಂದರೆ ಒಂದು ಸರ್ವಿಸ್ ಆಗಿದೆ ಅನ್ಸುತ್ತಲ್ಲ? 2 ಸರ್ವಿಸ್ ಆಗಿದೆ. 1500ಗೆ 2 ಸರ್ವಿಸ್. 15 days to 1 month ಕೊಡ್ತಾರೆ ನಿಮಗೆ ಫಸ್ಟ್ ಸರ್ವಿಸು. ಸೊ ನಿಮಗೆ ಕಿಲೋಮೀಟರ್ ಓಡಿಲ್ಲ ಅಂದ್ರೆ ಫಸ್ಟ್ ಸರ್ವಿಸ್ 1 ಟೈಮಲ್ಲಿ ಮುಗಿಸ್ಬಿಡ್ಬೇಕು. ನೆಕ್ಸ್ಟ್ ಬಂದ್ಬಿಟ್ಟು 6 months ಕೊಡ್ತಾರೆ. ಸೊ 6 months ನೀವು ಓಡಿಸಿಲ್ಲ ಅಂತಂದ್ರೆ ಸೆಕೆಂಡ್ ಸರ್ವಿಸ್ ಏನಿದೆ ಚೆಕ್ ಮಾಡ್ಬಿಟ್ಟು ಸೆಕೆಂಡ್ ಸರ್ವಿಸ್ ಮಾಡಿಬಿಡ್ತಾರೆ. ನೀವು ಅದು ಇರ್ತದೆ ಟೈಮಿಂಗ್ಸು ಎಲ್ಲ ಸರ್ವಿಸ್ಗೂ. ಇನ್ನೊಂದು ಏನಂದರೆ, ಟಾಟಾದಲ್ಲಿ ಆಫ್ಟರ್ ಸೇಲ್ ಸರ್ವಿಸ್ಸು ಅಷ್ಟು ಚೆನ್ನಾಗಿಲ್ಲ ಅಂತ ಹೇಳ್ತಾರೆ. ಕಾರ್ ಚೆನ್ನಾಗಿರುತ್ತೆ, ಬಟ್ ಸರ್ವಿಸ್ಸಿಗೆ ಬಿಟ್ಟು ಮತ್ತೆ ಬಂದ ಮೇಲೆ ಸ್ವಲ್ಪ ಪ್ರಾಬ್ಲಮ್ಸ್ ಇದೆ ಅಂತ ಹೇಳ್ತಾರೆ. ನಿಮ್ಗೆ ಹೆಂಗಿತ್ತು ಸರ್ವಿಸು? ಇಲ್ಲ, ನಾನು 2 ಸರ್ವಿಸಸ್ ಆಗಿದೆ, ಫ್ರೀ ಸರ್ವಿಸಸ್ 2 ಆಗಿರೋದು. ಸೊ 2 ಸರ್ವಿಸಲ್ಲೂ ನನಗೆ ಆಫ್ಟರ್ ಸರ್ವಿಸ್ ಕಾರು ಸ್ಮೂತ್ ಆಗಿ ರನ್ ಆಗುತ್ತೆ. ಫುಲ್ ಬ್ರೇಕ್ಸ್, ಆಯಿಲ್ ಟಾಪ್ ಅಪ್ ವಿತ್ ಕೂಲ್ ಅಂಡ್ ಆಯಿಲ್ಸ್ ಎಲ್ಲ ಚೆಕ್ ಮಾಡಿರ್ತಾರೆ ಅವರು. 50 ಟೈಪ್ಸ್ ಆಫ್ ಟೆಸ್ಟ್ ಮಾಡಿರ್ತಾರೆ. ಸೊ ನಿಮ್ಗೆ ಸರ್ವಿಸ್ ಬಿಟ್ಟಾಗ ಅದು ಲೀಸ್ಟ್ ಹೇಳ್ತಾರೆ ನಿಮ್ಗೆ ಯಾವ್ಯಾವ ಸರ್ವಿಸಸ್ ಆಗಿದೆ, ಯಾವ್ಯಾವ ಟೆಸ್ಟ್ ಆಗಿದೆ ಅದು ತೋರಿಸ್ತಾರೆ. ಎಲ್ಲ ಸರ್ವಿಸಸ್ ತೋರಿಸ್ತಾರೆ. ಸೊ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಸರ್ವಿಸ್ದೆಲ್ಲ? ಸರ್ವಿಸ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಮೈಲೇಜ್ ಎಲ್ಲ ಏನು ಕೊಡುತ್ತೆ? ಮೈಲೇಜ್ ಇದು ಬಂದ್ಬಿಟ್ಟು ಪೆಟ್ರೋಲ್ ವೇರಿಯಂಟ್ ಅವ್ರು ಕೊಡೋದು ನಿಮ್ಗೆ 20 ಅಂತ ಅಂದ್ಬಿಟ್ಟು ಅಂತ. ಸೊ ನಿಮ್ಗೆ ಸಿಟೀಸ್ ಅಲ್ಲಿ ಏನಿಲ್ಲ ಅಂತ ಅಂದ್ರೆ ನನ್ಗೆ 11 ಇಂದ 12 ಬರ್ತದೆ. ಲಾಂಗ್ ಅಂದ್ರೆ ಹೈವೇಸ್ ಇದು ಅಂತ ಅಂದ್ರೆ 17 ಇಂದ 18 ಬರ್ತಾ ಇದೆ. 18 ವರೆಗೂ ಬರುತ್ತೆ. ಲಾಂಗ್ ಟ್ರಿಪ್ ಅಂದ್ರೆ ಎಲ್ಲಿವರೆಗೂ ಎಲ್ಲ ಹೋಗಿದ್ದೀರಾ? ಲಾಂಗ್ ಟ್ರಿಪ್ ನಮ್ಮ ಈ ಕಡೆ ಬಂದ್ಬಿಟ್ಟು ಧರ್ಮಸ್ಥಳ. ನಾವು ಲೈಕ್ ದೇವನಹಳ್ಳಿ ರೂಟ್ ಅಂತ ಅಂದ್ರೆ ಹಿಂದೂಪುರವರೆಗೂ ಹೋಗಿದೆ ಗಾಡಿ. ಓಕೆ, ಕಾಸ್ಟ್ ಎಷ್ಟಾಯ್ತು? ಇದು ಬಂದ್ಬಿಟ್ಟು ಮಿಡ್ ವೇರಿಯಂಟ್ ಪಂಚ್ ಅಕಾಂಪ್ಲಿಶ್. ಇದು ಬಂದ್ಬಿಟ್ಟು ನಿಮ್ಗೆ 9.5 lakhs ಬರುತ್ತೆ ಫುಲ್ ಕ್ಯಾಶ್. ಆದ್ರೆ ನೀವು ಲೋನಲ್ಲಿ ಹೋಗ್ತೀನಿ ಅಂತ ಅಂದ್ರೆ 10.5 to 11 ಬರುತ್ತೆ. ಎಷ್ಟು ವರ್ಷ ಮೇಲೆ ಹಾಕ್ತೀರಾ ಅದ್ರ ಮೇಲೆ. ಓಕೆ, ಈಗ ಆನ್ ರೋಡ್ 9.5 lakh ಇದೆ. ಆನ್ ರೋಡ್ 9.5 ಇದೆ. ಓಕೆ, ಅದು ಮಿಡ್ ವೇರಿಯಂಟ್. ಏನಕ್ಕೆ ಈ ಕಾರೇ ಪರ್ಚೇಸ್ ಮಾಡಬೇಕು ಅನ್ಸಿದ್ದು? ನೀವು ಬೇರೆ ಯಾವ್ದಾರ ಟೆಸ್ಟ್ ಡ್ರೈವ್ ಮಾಡಿದ್ರಾ? ಇಲ್ಲ, ಇದಕ್ಕಿಂತ ಮೊದಲು ಬೇರೆ ಯಾವ ಕಾರ್ ಇತ್ತು? ಇದು ಫಸ್ಟ್ ಕಾರ್ ನಂದು. ಓಕೆ, ನನ್ನ ಬಂದ್ಬಿಟ್ಟು ಬೇರೆ ಎಲ್ಲಾ ಕಾರ್ಗಳು ನೋಡಿದೀನಿ. ಬಜೆಟ್ ಅಲ್ಲಿ ನಮ್ಗೆ ಮಿಡ್ ವೇರಿಯಂಟ್ ಅಲ್ಲಿ ವಿತ್ SUV, ಇದು ಮೈಕ್ರೋ SUV. ಹೌದು, ಇದು ಗ್ರೌಂಡ್ ಕ್ಲಿಯರೆನ್ಸ್ ಚೆನ್ನಾಗಿರ್ತದೆ, ಕಂಫರ್ಟ್ ಇದೆ. 4 to 5 members ಗೆ ಕಂಫರ್ಟ್ ಇದೆ, ಆರಾಮಾಗಿ ಆಗುತ್ತೆ ಕಾರು. ಆಮೇಲೆ ಇದು ನಿಮ್ಗೆ ಆಕ್ಚುಲಿ ಹೇಳ್ಬೇಕಂದ್ರೆ ಇಂಡಿಯನ್ ರೋಡ್ಸ್ ಅಲ್ಲಿ ಗ್ರೌಂಡ್ ಕ್ಲಿಯರೆನ್ಸ್ ಮೇನ್ ಬೇಕು. ಸೊ ಅದು ಎಲ್ಲ ಸೂಟ್ ಆಗುತ್ತೆ ಕಾರು. ಇದ್ರಲ್ಲಿ ಟಾಪ್ ಮಾಡಲ್ ಇದೆ. ಟಾಪ್ ಮಾಡಲ್ ಅಲ್ಲಿ ನಿಮ್ಗೆ ಸನ್ರೂಫ್ ಬರುತ್ತೆ, ಅದ್ರ ಜೊತೆಗೆ ವೈಪರ್ಸ್ ಬರ್ತದೆ. ಆಮೇಲೆ ಅಲಾಯ್ ವೀಲ್ಸ್ ಬರುತ್ತೆ. ಆಮೇಲೆ ಟೈರು ಬಂದ್ಬಿಟ್ಟು ಇನ್ನೂ 190 ಲೈಕ್ ಸ್ಟ್ರೆಂತ್ ಇನ್ನೂ ಜಾಸ್ತಿ ಬರ್ತದೆ ಟೈರ್ದು. ಸೊ ಇದು ಬಂದ್ಬಿಟ್ಟು ನಾವು ಮಿಡ್ ವೇರಿಯಂಟ್ ತಗೊಂಡಿರೋದು. ಸೊ ಬಟ್ ಇಲ್ಲ, ಮಿಡ್ ವೇರಿಯಂಟ್ ಅಲ್ಲೂ ತುಂಬಾ ಫೀಚರ್ಸ್ ಇದೆ. ಈ ರಿಕ್ವೆಸ್ಟ್ ಸೆನ್ಸರ್ ಎಲ್ಲ 9 lakh ಬಜೆಟ್ ಅಲ್ಲೇ ಬರುತ್ತೆ ಅಂದ್ರೆ ಆಕ್ಚುಲಿ ವ್ಯಾಲ್ಯೂ ಫಾರ್ ಮನಿ. ಬೇರೆ ಯಾವ್ದು ನೋಡಿದ್ರಿ ವೆಹಿಕಲ್ ಇದಕ್ಕಿಂತ ಮುಂಚೆ? ನಾನು ಬಂದ್ಬಿಟ್ಟು ಸ್ವಿಫ್ಟ್ ನೋಡಿದ್ದೆ, ಬಲಿನೋ ನೋಡಿದ್ದೆ ಬೇಕು ಅಂತ ಅಂದ್ಬಿಟ್ಟು. ಆಮೇಲೆ ಇದು i20 ನೋಡಿದೆ. ನನಗೆ ಅದೆಲ್ಲ ಕಾಸ್ಟ್ ಎಕ್ಸಿಡಿಂಗ್ಸ್ ಆಯ್ತು. ಒಂದೊಂದು ಸ್ವಲ್ಪ ಬೂಟ್ ಸ್ಪೇಸ್ ಸ್ವಲ್ಪ ಇದಿತ್ತು, ಕಡಿಮೆ ಇತ್ತು. ಒಂದೊಂದು ಲೆಗ್ ಸ್ಪೇಸ್ ಕಡಿಮೆ ಇತ್ತು ಬ್ಯಾಕ್ ಸೀಟರ್ಸ್ಗೆ. ಸೊ ಎಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ನನಗೆ ಇದು ಸ್ವಲ್ಪ ಎಲ್ಲ ಚೆನ್ನಾಗಿದೆ, ಕಂಫರ್ಟಬಲ್ ಆಗಿದೆ ಅಂತ ಅನಿಸ್ತು. ಸೊ ನಾನು ಇದನ್ನೇ ಪ್ರಿಫರ್ ಮಾಡಿದೆ.
ಆ್ಯಕ್ಚುಲಿ ನಾನು ಬಲಿನೋ ತೊಗೊಳೋಕ್ಕಿಂತ ಮುಂಚೆನೂ ನನಗೆ ಟೆಸ್ಟ್ ಡ್ರೈವ್ ಮಾಡಿದ್ದೆ. ನನಗೆ ಅವಾಗಲ ಬೇಸ್ ವೇರಿಯಂಟ್ ನೋಡಿದೆ, ಅರೌಂಡ್ 8 lakhsಲ್ಲೇನೋ ಇತ್ತು. ಈ ಸರ್ವಿಸ್ಸು ಸರಿ ಇಲ್ಲ ಅಂತಲೇ ನಾನು ಟಾಟಾಗೆ ಹೋಗಲಿಲ್ಲ. ಆ್ಯಕ್ಚುಲಿ ಕಾರ್ ತುಂಬ ಚೆನ್ನಾಗಿದೆ, ಈ ಸರ್ವಿಸ್ ಆಫ್ಟರ್ ಸೇಲ್ ಸರ್ವಿಸ್ ಅಷ್ಟು ಚೆನ್ನಾಗಿಲ್ಲ ಅಂತ. ಇನ್ನೊಂದೇನೆಂದರೆ ಈ ಫ್ಯಾಮಿಲಿಲೆಲ್ಲ ಇಂಡಿಯಾನಲ್ಲಿ ಹೇಳೋದೇ ಒಂದು ಬ್ರ್ಯಾಂಡು, ಮಾರುತಿ ಸುಜುಕಿ. ಆಮೇಲೆ ಪವರ್ ವಿಂಡೋಸ್. ಸೊ ಮಿಡ್ ವೇರಿಯಂಟ್ ಎಲ್ಲ ನಮಗೆ ಇದ್ರದ್ದು ಪವರ್ ವಿಂಡೋಸ್ ಕೊಟ್ಟಿದ್ದಾನೆ, ಪವರ್ ಲಾಕ್ಸ್ ಕೊಟ್ಟಿದ್ದಾನೆ. ಆಮೇಲೆ ಇದು ಫೋಲ್ಡ್ ಆಗುತ್ತಾ? ಫೋಲ್ಡ್ ಆಗಲ್ಲ, ಆದ್ರೆ ಅಡ್ಜಸ್ಟ್ ಮಾಡ್ಬೋದು ಎಲ್ಲ. ಇಲ್ಲಿದೆ ನೋಡಿ. ಸ್ಟೇರಿಂಗ್ ವೀಲ್ ಒಂದು ನಾರ್ಮಲ್ ಇದೆ, ಲೆದರ್ ರ್ಯಾಪ್ ಇಲ್ಲ. ಅದು ನಾರ್ಮಲ್ಲೇ ಕೊಡ್ತಾರೆ. ಈ ಪ್ರೈಸಿಗೆ ಇಷ್ಟು ಕೊಟ್ಟಿದ್ದಾರಲ್ಲ, ಅದೇ ಖುಷಿ ಪಡಬೇಕು. ಹೇಗೆ ಹೋಗ್ಲಿ? ಆಮೇಲೆ ಆಲ್ಟ್ರೋಸ್ ನೋಡಿದ್ದೆ ನಾನು. ಆಲ್ಟ್ರೋಸು ನನಗೆ ಏನು ಅನಿಸ್ತು ಅಂತಂದ್ರೆ ಗ್ರೌಂಡ್ ಕ್ಲಿಯರೆನ್ಸ್ ಕಮ್ಮಿ ಅಂತ, ಅದೊಂದೇ ರೀಸನ್ಗೆ ಆಲ್ಟ್ರೋಸ್. ಇಲ್ಲಾಂದ್ರೆ ಆಲ್ಟ್ರೋಸ್ ಒನ್ ಆಫ್ ದ ಬೆಸ್ಟ್ ಕಾರ್. ಓಕೆ, ಅದೊಂದೇ ಗ್ರೌಂಡ್ ಕ್ಲಿಯರೆನ್ಸ್ ಒಂದೇ ಕಡಿಮೆ ಇರ್ತಿದ್ದು, ಅದಕ್ಕೆ ಆಲ್ಟ್ರೋಸ್ ನಾನು ಪ್ರಿಫರ್ ಮಾಡಿ. ಇದರಲ್ಲಿ ಡೀಸೆಲ್ ಇಲ್ಲ ಅಲ್ಲ? ನಾನು ತಗೊಂಡಿದ್ದು ಪೆಟ್ರೋಲ್ ವೇರಿಯಂಟು, ನಾನು ಚೆಕ್ ಮಾಡಕ್ಕೆ ಹೋಗಿಲ್ಲ ಡೀಸೆಲ್. ನಾನು ಇದ್ದಿದ್ದೆ ಪೆಟ್ರೋಲ್ ವೇರಿಯಂಟ್ ತಗೋಬೇಕು ಅಂತ. ಸೊ ಐ ವಾಸ್ ನಾಟ್ ಸರ್ಚಿಂಗ್ ಫಾರ್ ಡೀಸೆಲ್. ಐ ಗೆಸ್ ಇದರಲ್ಲಿ ಡೀಸೆಲ್ ವೇರಿಯಂಟ್ ಇಲ್ಲ ಅನ್ಕೋತೀನಿ, ನಾನು ಚೆಕ್ ಮಾಡಿದಾಗ. ನಿಮ್ಗೆ ಹೇಗಿದೆ ಫೀಲ್? ನೀವು ಟ್ರೈ ಮಾಡ್ತಾ ಇದ್ದೀರಲ್ಲ ಕಾರ್? ತುಂಬ ಸ್ಮೂತ್ ಇದೆ, ಬಟ್ ನಾನು ಟಾಟಾ ಅಂದ್ಕೊಂಡಾಗ ಒಂಥರ ಬಿಲ್ಡ್ ಕ್ವಾಲಿಟಿಗೆ ಗೊತ್ತಲ್ಲ, ಕಿಂಗ್ ಅದು. ಸೊ ಎಲ್ಲ ಹಾರ್ಡ್ ಇರುತ್ತೆ, ರಫ್ ಇರುತ್ತೆ ಅಂದ್ಕೊಂಡೆ. ಇಲ್ಲ, ಆಗಿಲ್ಲ. ಕ್ಲಚ್ ಸ್ಮೂತ್ ಇದೆ, ಗೇರು ಸ್ಮೂತ್ ಇದೆ. ಇದು ರೀಸೆಂಟಾಗಿ ಸರ್ವಿಸ್ ಆಗಿರೋದು. ಸೊ ಸರ್ವಿಸ್ ಆಗಿ ಏನಿಲ್ಲ ಅಂದ್ರೆ 15-20 ಡೇಸ್ ಆಯಿತು. ಅಂದರೆ 15-20 ಡೇಸ್ ಅಲ್ಲ, 1 month ಏನೋ ಆಗ್ತಾ ಬಂತು. ಸೊ ಆಮೇಲೆ ನಾನು ಜಾಸ್ತಿ ಎತ್ತಿಲ್ಲ. ಸೊ ನಿಮಗೆ ನೀವೇ ನೋಡುವ, 1 month ಆದ್ರೂ ಇನ್ನೂ ಎಲ್ಲ ಫುಲ್ ಕ್ಲೀನ್ ಆಗಿ ನಾರ್ಮಲ್ ಆಗಿ ಇದೆ, ಏನೂ ಆಗಿಲ್ಲ. ಸೊ ಈ 2 ಸರ್ವಿಸು ಕಂಪ್ಲೀಟ್ ಫ್ರೀ, 1 ರೂಪಾಯಿನೂ ಪೇ ಮಾಡಿಲ್ಲ ನೀವು? ಇಲ್ಲ, ನಾವು ಪೇ ಮಾಡಬೇಕಾಗುತ್ತೆ. ಲೈಕ್ ಇದಕ್ಕಿಲ್ಲ ಅಂತಂದ್ರೆ ಬೇರೆ 200 to 300 ಪೇ ಮಾಡಬೇಕಾಗುತ್ತೆ. ಓಕೆ, ಅಷ್ಟು ಬರುತ್ತೆ ಬಿಲ್. ಏನಂತಂದ್ರೆ ವಾಷಿಂಗ್ ಆಗಿರ್ಬೋದು, ಹೌದೌದು, ಇಲ್ಲ ವ್ಯಾಕ್ಸಿಂಗ್ ಮಾಡಿರ್ತಾರಲ್ಲ ಅದರದ್ದಾಗಿರ್ಬೋದು. ಸೊ 200 to 300 ಬರುತ್ತೆ ನಿಮಗೆ. ಇಲ್ಲ ಇನ್ನೊಂದು ಕೇಳ್ತಾರ ಅವ್ರು ಫಸ್ಟ್ ಹಾಕ್ಸ್ತೀರಾ ಅಂತ ಅಂದ್ಬಿಟ್ಟು, ಲೈಕ್ ಗಾಡಿ ರೆಸ್ಟ್ ಇರ್ತಿದ್ದಂಗೆ ಕೆಳಗಡೆ ಒಂದು ಕೋಟ್ ಕೊಡ್ತಾರೆ. ಹೌದು. ಸೊ ಅದ್ರದ್ದು ನೀವು ಫಸ್ಟ್ ಸರ್ವಿಸಲ್ಲಿ ಅವ್ರು ಕೇಳ್ತಾರೆ, ಮಾಡ್ತೀರಾ ಫಸ್ಟ್, ಸೆಕೆಂಡ್, ಥರ್ಡ್ ಯಾವಾಗನ ಹಾಕ್ಸ್ಕೊಬೋದು ನಿಮಗೆ. ಸೊ ನಿಮಗೆ ಅದೆಲ್ಲ ಬರುತ್ತೆ ಯಾವಾಗ ಹಾಕ್ಸ್ತೀರಾ ಅಂತ ಅಂದ್ರೆ ಸರ್ವಿಸಲ್ಲಿ ಖರ್ಚು ಬರುತ್ತೆ. ಏನಾದರೂ ಐಡಿಯಾ ಇದೆ ಈ 10,000 ಕಿಲೋಮೀಟರ್ ಸರ್ವಿಸಿಗೆ ಎಷ್ಟಾಗ್ಬೋದು ಬಿಲ್ ಅಂತ? ಅದು ಆಯಿಲ್ ಚೇಂಜ್ ಮಾಡ್ತಾರಲ್ಲ ಆ ಸರ್ವಿಸಲ್ಲಿ. ಹೌದು.
ಥ್ಯಾಂಕ್ ಯು ಸೋ ಮಚ್ ಬ್ರೋ. ವೆಲ್ಕಮ್. ಪಂಚ್ ಎಕ್ಸ್ಪೀರಿಯನ್ಸ್ ಕೊಟ್ರಿ. ಆ್ಯಂಡ್ ಒನ್ ಮೋರ್ ಥಿಂಗ್ ತೋರಿಸ್ಲಿಲ್ಲ ನಿಮಗೆ. ಟಾಟಾ ಕಾರಲ್ಲಿ ನಿಮಗೆ ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರಲ್ಲ. ಬೇರೆ ಕಾರ್ಗಳಲ್ಲೆಲ್ಲ ಡೋರು ಇಷ್ಟು ಓಪನ್ ಆಗುತ್ತೆ, ಬಟ್ ಇದರಲ್ಲಿ ಕಂಪ್ಲೀಟ್ 90 ಡಿಗ್ರಿ ಇಲ್ಲಿವರೆಗೂ ಓಪನ್ ಆಗುತ್ತೆ. ಸೊ ಓಪನ್ ಮಾಡಬೇಕಾದ್ರೆಲ್ಲ ಸ್ವಲ್ಪ ನೋಡ್ಕೋಬೇಕಾಗುತ್ತೆ ಡೋರು, ಬಟ್ ಆರಾಮಾಗಿ ಈಸಿ ಟು ಸಿಟ್, ಈಸಿ ಟು ಕಮ್ ಔಟ್ ಆ ಥರ ಇದೆ.